ಸಮಸ್ಯೆಯನ್ನು ಅರ್ಥ ಮಾಡಿಕೊಂಡು ಹೋರಾಟವನ್ನು ಮಾಡಿ ಆ ಕುಟುಂಬಕ್ಕೆ ನ್ಯಾಯ ಕೊಡಿಸುವಾಗ ಒಬ್ಬರೇ ಹೋಗಿ ಕೇಳಿದ್ರೆ ಕೇಳ್ತಾರೆ ಆಫೀಸರ್ಗಳು, ಕೇಳಲ್ಲ, ಹೋಗಪ್ಪ ಸೈಡ್ಗೆ ಅಂತಾರೆ. ಆವಾಗ ನಮಗೆ ಕೆಲಸಕ್ಕೆ ಬರೋದು ಸಂಘಟನೆಗಳು. ಸಂಘ ಬೇರೆ, ಟ್ರಸ್ಟ್ ಬೇರೆ, NGO ಬೇರೆ, ಸಂಘಟನೆ ಬೇರೆ. ಹೋರಾಟಗಳ ರೂಪರೇಷೆಯನ್ನು ಮೈಗೂಡಿಸ್ಕೊಂಡು ಇನ್ನೊಬ್ಬರಿಗೋಸ್ಕರನೇ ಬದುಕು ಮಾಡ್ತಾನೆ, ತನಗೋಸ್ಕರ ಯಾವಾಗಲೂ ಜೀವನವನ್ನ ಮಾಡಲ್ಲ, ತನ್ನ ಲಾಭ ನಷ್ಟವನ್ನ ಯಾವತ್ತೂ ನೋಡಲ್ಲ, ಸದಾ ಜನರಿಗಾಗಿ ದುಡಿತಾನೆ. ಹಾಗಾಗಿ ನೀವೆಲ್ಲರೂ ಸಹ ನಿಮ್ಮ ಜೊತೆಗೆ ಇವಾಗ ನೀವು ಸಂಘಟನೆಯಲ್ಲಿದ್ದೀರಾ, ನಿಮ್ಮ ಜೊತೆಗೆ ಇನ್ನೊಂದು 10 ಜನ ನಿಮ್ಮ ಫ್ರೆಂಡ್ಸ್ಗಳನ್ನ ಸಂಘಟನೆ ಅಂದ್ರೆ ಏನು, ಅದರ ಮಹತ್ವ ಅಂದ್ರೆ ಏನು, ಕಾರ್ಮಿಕ ಸಂಘಟನೆ ಇರ್ಬೋದು, ನಾಡು ನುಡಿಗೋಸ್ಕರ ಕಟ್ಕೊಂಡಿರೋ ಕನ್ನಡ ಪರ ಸಂಘಟನೆ ಇರ್ಬೋದು, ದಲಿತ ಹೋರಾಟಗಳಿಗೋಸ್ಕರ ಇರೋ ಅಸ್ಪೃಶ್ಯತೆ, ಇನ್ನೊಂದು ಸಮಾಜದಲ್ಲಾಗಿರೋ ಅಸಮಾನತೆಗಳಿಗೋಸ್ಕರ ಮಾಡಿರುವಂತಹ ದಲಿತ ಸಂಘಟನೆ ಇರ್ಬೋದು, ಮಹಿಳೆಯರ ಮೇಲೆ ನಡೆಯುವ ದೌರ್ಜನ್ಯ, ದಬ್ಬಾಳಿಕೆ, ಅವ್ರ ಮೇಲೆ ನಡೆಯುವಂತ ಎಲ್ಲ ಒಂದು ಅಟ್ರಾಸಿಟೀಸ್ ಬಗ್ಗೆ ಹೋರಾಟ ಮಾಡುವ ಮಹಿಳಾ ಸಂಘಟನೆಗಳಿರ್ಬೋದು, ಎಲ್ಲ ಸಂಘಟನೆಗಳಿಗೂ ಅದರದೇ ಆದ ಮಹತ್ವ ಇದೆ. ಇವತ್ತಿನ ದಿನ ಭಾರತದಲ್ಲಿ ಸಂಘಟನೆಗಳ ಹೋರಾಟಗಳಿಲ್ಲ ಅಂದ್ರೆ ಸ್ವತಂತ್ರವಾಗಿ ಮಾತಾಡ್ಲಿಕ್ಕೆ ಆಗ್ತಾ ಇರಲಿಲ್ಲ, ಉಸಿರಾಡ್ಲಿಕ್ಕೆ